ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರವಿ ಗಣಭುವಿಯ ಪರಿಯ ವಿಜಯ 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 ಜವದೊಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೋಪಾಣು ಭಯಂಕರ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೋಪಾಣು ಭಯಂಕರ ಮಹಾರಥಿಕ ಬಹುಪತಾದಿ ಪರಿಣತ ಮಹಾರಥಿಕ ಬಹುಪತಾದಿ ಪರಿಣತ ಮಹಾರಿಪಟ ಸಮಾಂತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಸಹಿತ ವಿಭವಯುತ ವೃಷಭ ತುರುಗ ಗಜ ಸಹಿತ ವಿಭವ ಮುದಿತ ತುಹಿನಿರು ಅಹಿತ ವಿಭವಯುತ ವೃಷಭ ತುರುಗ ಗಜ ಸಹಿತ ವಿಭವ ಮುದಿತ ತುಹಿನಿ ರೋಚಿ ಕುಲ ಮಹಾಗ್ನಿ ಕಿಲ ತುಹಿನಿ ರೋಚಿ ಕುಲ ಮಹಾಗ್ನಿ ಕಿಲ ಕೃಪ ಭರಿತ ಕುರು ವಿಷಯ ಪರಿಕಲಿತ ಕೃಪ ಭರಿತ ಕುರು ವಿಷಯ ಪರಿಕಲಿತ ಕೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ ಜವದೊಳೀಕ್ಷಿಸೈ ಮೆರವಿ ಗಣಭುವಿಯ ಪರಿಯ ವಿಜಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗುವ ಕ್ಷತ್ರಿಯ ವೀರ ಯೋಧರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷಿಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸನ್ನಿಹಿತರಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೆ ಒಂದು ಸಾರಿ ತೋರಿಸುವ ಮಾಧವ. ನಿನ್ನ ಇಚ್ಛೆ ಅರ್ಜುನ. ನೋಡು ಅರ್ಜುನ, ಕೌರವೇಶ್ವರನ ಸೈನ್ಯವು ಪ್ರಚಂಡ ಚಂಡಮಾರುತಿಯಿಂದ ಉಲ್ಮೀನಿತವಾದ ಮಹಾಸಾಗರದಂತೆ ಕಾಣುತ್ತಿದೆ. ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆಯೇ ಸಿಂಧುರಾಜ ಶಕುನಿಯು ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣರ ಪಕ್ಕದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರೆಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ಆತನ ನೆರೆಗೂದಲಿನ ತುಂಬಿದ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿಯು. ಈ ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ಅಭಿನಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಕುರು ಪಿತಾಮಹ, ಇದೋ ವಂದಿಸುವೆನು. ಅರ್ಜುನನ ಪ್ರಣಾಮಗಳು. ಈ ನನ್ನ ಮನಸ್ಸಿನಲ್ಲಿ ಎಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಅರ್ಜುನ, ಏಕೆ ವಿಚಲಿತನಾಗಿರುವೆ?
ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಗುರುಮಾನವನ ಸಿರತೆ ನಿಸೆನ ಗುರುಮಾನವರ ಸಿರತೆ ನಿಸೆನ ಗುರುಮಾನವರ ಸಿರತೆ ನಿಸೆನ ಗುರುಮಾನವರ ಸಿರತೆ ನಿಸೆನ ಅಂಕಬೋಧವ ಭಯಸಿ ಮಾತಗಿರಾದೆ ಅಂಕಬೋಧವ ಭಯಸಿ ಮಾತಗಿರಾದೆ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಜಾರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈಕಾಲು ಜಾರುತ್ತಿದೆ ಗಾಂಡೀವ ಸೊಲುತ್ತಿದೆ ಕೈಕಾಲು ನಾನಾದೆ ಪದವ ತೋರಿಸೋ ದೇವ ಮತಿಹಿಂದ ನಾನಾದೆ ಪದವ ತೋರಿಸೋ ದೇವ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ ಕೃಷ್ಣ ಸಮರದಿ ಸೆಳೆಸಾಡೆನ 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 ಪರಮಾತ್ಮ ಅರ್ಜುನ, ಬೇಸಿಗೆಯ ಬಿಸಿಲಿಂದ ಬೆಂದ ತಾವರೆಯಂತೆ ಈ ನನ್ನ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನ ಹುಟ್ಟುತ್ತಿರುವುದು, ಕೈಯಿಂದ ಗಾಂಡೀವು ಜಾರುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ನನಗೆ ಇದ್ದವು ಬೇಡ, ರಥವನ್ನು ಹಿಂದಿರಿಸುವ ವಾಸುದೇವ. ಏಕೆ ಮಿತ್ರ ವಿಚಲಿತನಾಗಿರುವೆ? ಇಂಥ ವಿಷಮಾವಸರದಲ್ಲಿ ಇಂಥ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ವಾಸುದೇವ. ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಗುರು ಸೈನ್ಯದ ಕಡೆ ಒಂದು ಸಾರಿ ದೃಷ್ಟಿಸಿ ನೋಡಿ. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಆದ್ದರಿಂದ ನನಗೂ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸುವ ಮಿತ್ರ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮಾನವನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ಆಶ್ರಯಿಸುವನು. ಮಾನವನಿಗೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಈ ಭೀಷ್ಮ, ದ್ರೋಣ, ನೀನು ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಅನಂತನ ಆತ್ಮನ ಅನಂತದ ಎರಡು ಅಂತರಗಳು. ಹುಟ್ಟಿದವನಿಗೆ ಪುನರ್ಜನ್ಮವು, ಮೃತನಿಗೆ ಪುನರ್ಜನ್ಮವು, ಹುಟ್ಟಿದವನಿಗೆ ಮರಣವು ನಿಶ್ಚಿತವಾದದ್ದು. ನೀನು ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ನೀನು ಕ್ಷತ್ರಿಯನು,
ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡೋ ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದ್ರೆ ಈ ನನ್ನ ಹೃದಯವು ಕಂಪಿಸತೊಡಗುದು. ಯುದ್ಧದ ಹೊರತಾಗಿ ಶತ್ರುನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ಪರಮಾತ್ಮ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಈ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನೇನಾದರೂ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರವಾದದ್ದು. ಆದ್ದರಿಂದ ಅಸ್ತ್ರಗಳನ್ನು ಧರಿಸು, ಇಹ ಯೋಗಿ ಎನಿಸು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರು ವಾಸುದೇವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸು, ಇಹ ಯೋಗಿ ಎನಿಸು. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ನಿನ್ನ ನಿರ್ದಿಷ್ಟ ಕರ್ಮವೇನು ವಾಸುದೇವ? ಅರ್ಜುನ, ನಾನು ನೀನು ಹಿಂದೆ ಅನೇಕ ಬಾರಿ ಜನಿಸಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಯಾವಾಗ ಧರ್ಮದ ನಾಶವಾಗುವುದು, ಅಧರ್ಮದ ಉತ್ಥಾನವಾಗುವುದು, ಆಗ ನಾನು ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಶಿಷ್ಟರ ರಕ್ಷಣೆ, ಧರ್ಮ ಸಂಸ್ಥಾಪನೆ ಇವುಗಳೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಪಾರ್ಥ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನೂ ವ್ಯಾಪಿಸಿರುವೆನು. ನೀರಿನಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ಆಕಾಶವೆನಿಸಿ ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಇಡೀ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ಗುಣಗಳಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಉಭವ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ರುದ್ರರಲ್ಲಿ ಶಂಕರನು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ನನ್ನ ಮಹಿಮೆಯು ಅಗಣ್ಯ, ಅನಂತ, ಅಬೋಧವಾದುದು. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು ಪಾರ್ಥ. ವಾಸುದೇವ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯೋಯಿತು. ಯೋ ಯೋಗೇಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡ ಪರಮಾತ್ಮ. ತಥಾಸ್ತು ಪಾರ್ಥ. ನಾರಾಯಣ ಹರಿ ಶೌರಿ ಮುರಾಹರಿ ನೀನೇ ನನ್ನ ಪ್ರಾಣಸಖ. ನಾರಾಯಣ ಹರಿ ಶೌರಿ ಮುರಾಹರಿ ನೀನೇ ನನ್ನ
ಆಶ್ಚರ್ಯದಿಂದ ವೀಕ್ಷಿಸಲಾರೆನು ಮಾಧವ ನಿನ್ನ ಸಾಕ್ಷಾತ್ ಅವತಾರವ. ಲಕ್ಷೋಪಲಕ್ಷ ರಾಕ್ಷಸರನ್ನು ನೀ ಶಿಕ್ಷಿಸಿದ ದಕ್ಷತೆಗೆ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ನಾರಾಯಣ ಹರಿ ಶೌರ್ಯಪುರ ಹರಿ ನಾರಾಯಣ ಹರಿ ಶೌರ್ಯಪುರ ಹರಿ ನೀನೇ ಎನ್ನ ಪ್ರಾಣ ಸಟ. ಪರಮಾತ್ಮ ಈ ಪಾರ್ಥ, ನಾನು ಕರಾಳ ಕಾಲ ಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಸೈನ್ಯವನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನಿಮಿತ್ತ ಮಾತ್ರ ನನ್ನ ಸಹಾಯಕನಾಗೂ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಪರಮಾತ್ಮ ನಿನ್ನ ಈ ಘೋರವಾದ ರೂಪವನ್ನು ನೋಡಲಾರೆ ಪ್ರಭು. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಪ್ರಭು. ತಥಾಸ್ತು ಪಾರ್ಥ. ಪಾರ್ಥ, ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಮಹಾಸಾಗರ ಮಧ್ಯದಲ್ಲಿನ ಗಂಭೀರ ಜಲರಾಶಿಯಂತೆ ನಿನ್ನ ಮನಸ್ಸು ಶಾಂತವಾಗಲಿ. ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನಿನ್ನನ್ನು ದಡ ಸೇರಿಸಲು ಕರುಣಾಧಾರನಾಗಿ ನಿಂತಿರುವೆನು. ಅಸ್ತ್ರಗಳನ್ನು ಧರಿಸು, ಇಹ ಯೋಗಿ ಎನಿಸು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಆಜ್ಞೆ ಮಾಧವ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು ಸ್ವಾಮಿ. ಉತ್ತರ ಪ್ರಿಯಾ, ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ.
ನನ್ನೊಲವಿನ ಹೂಮಾಲೆ ಅನುರಾಗದೇ ಪ್ರಾಣವಲ್ಲದೆ ನನ್ನೊಲವಿನ ಕರೆಯೋಲೆ ಅನುರಾಗ ದೇವಿಗೆ ಸ್ವಾಗತ ಉತ್ತರ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೇಳು? ಪ್ರಾಣೇಶ್ವರ, ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿರುವುದು? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿದೆ ಸ್ವಾಮಿ. ಉತ್ತರ, ನಾನು ಅದನ್ನು ಬಲ್ಲೆನು, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ ಪ್ರಯತ್ನಿಸಿ. ಉತ್ತರ, ಪ್ರಾಣೇಶ್ವರ, ಈ ಅಭಿಮನ್ಯುವಿನ ಪ್ರಿಯ ರಾಣಿ ಸ್ವರ ಸಂಗೀತದ ವಾಣಿ ಸೌಗಂಧದ ಪರಿಮಳವ ಚಲ್ಲನಿ ಮನಕಾನಂದ ನೀಡುವ ಮನಕಾನಂದ ನೀಡುವ ಉತ್ತರ, ಪ್ರಿಯಾ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಈ ಎನ್ನ ಪ್ರೇಮದ ಸುಮಾರಿ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ, ನನ್ನೊಲವೆ ಓಡಿ ಬಾ.
ಕಣ್ಣು ಕಮಲಗಳು ಗೊಂಬೆಗಳು ನಾಸಿಕವು ಸಂಪಿಗೆಯೋ ನೀ ನಗಲು ಹೂವನವೋ ಶೃಂಗಾರ ರಾಣಿಯೋ ವರ್ಣಿಸೆ ಸೋತೆ ಸೋತೆ ಆಹಾ ನಂದಗೆ ಸೋತೆ ಸೋತೆ ಮಂದಾರ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವ ನಾಯೇನು ಬಲ್ಲೆನೋ ನಿಜ ನಿನ್ನಂತರಂಗವ ನಾಯೇನು ಬಲ್ಲೆನೋ ನಿಜ ನಾನಿನಗೆ ಬೇಡುವೆ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಆಲೈಸಿ ಪ್ರೀತಿಸಿ ಹೃದಯ ರಾಣಿ ಆಲೈಸಿ ಪ್ರೀತಿಸಿ ಹೃದಯ ರಾಣಿ ಮಂದಾರ ಪ್ರೇಮ ಸಿಂಧೂರ ರಾಣಿ ಬಾ ನೀ ಎನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ. ಉತ್ತರ ಪ್ರಾಣೇಶ್ವರ ಅಲ್ಲಿ ನೋಡು ಎಲ್ಲಿ ಸ್ವಾಮಿ ಅಲ್ಲಿ ನೋಡು ಪ್ರೇಯಸಿ ಆ ವಸಂತದ ಬಳ್ಳಿಗಳು ಪ್ರತಿದಿನವೂ ಪ್ರತಿಕ್ಷಣವೂ ಹೊಸ ಹೊಸ ಹೂಗಳಿಂದ ಹೌದು ಪ್ರಿಯ ಪ್ರಕೃತಿಯನ್ನು ನಲಿಸುವು ಆ ಅಕ್ಕಿ ಪಕ್ಷಿಗಳು ತಮ್ಮ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು ಇನ್ನು ಸರ್ವ ಸಾಕ್ಷಿಯಾದ ಸೂರ್ಯದೇವನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದಯಿಸಿ ಈ ಜಗತ್ತನ್ನೇ ಬೆಳಗುವನು ಹೌದು ಸ್ವಾಮಿ ಉತ್ತರ ಪ್ರಿಯ ಈ ದಿನದ ಆನಂದವು ನಾಳಿನ ದುಃಖದ ಬೀಜ ನಾಳಿನ ದುಃಖವು ಮುಂದಿನ ಆನಂದದ ಮೂಲ ಈ ಪ್ರೇಮದ ವಿಚಾರವಾಗಿ ಪ್ರೇಯಸಿ ಅದು ಹೇಗೆ ಸ್ವಾಮಿ ವಿರಹದಿಂದ ಸಮ್ಮಿಲನ ಆಹಾ ಸಮ್ಮಿಲನದಿಂದ ಪುನಃ ವಿರಹ ಅಬ್ಬಬ್ಬಾ ಈ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣೆಯು ಪ್ರೇಮ ಸಜೀವ ಹೃದಯೇಶ್ವರಿ ಪ್ರಾಣೇಶ್ವರ ನಿನ್ನೆಯ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು ಈ ದಿನ ಪುನಃ ಸಮ್ಮಿಳಿತರಾದೆವು ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಪ್ರೇಯಸಿ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದಳು ನಾನು ನಿರಾಕರಿಸುತ್ತೇನೆ ಸ್ವಾಮಿ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ ಬನ್ನಿ ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ ಪ್ರಾಣೇಶ್ವರ ನಾನೇ ಆಯ್ದು ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನನಾಗು ಪ್ರಿಯ ಪ್ರಾಣೇಶ್ವರ ಪ್ರಾಣೇಶ್ವರಿ ಏಕೆ ಸ್ವಾಮಿ ನನ್ನಿಂದ ಏನಾದರೂ ಅಪರಾಧವಾಯಿತೇನು ಏನೂ ಇಲ್ಲವಲ್ಲ ಪ್ರೇಯಸಿ ಏಕೆ ಸ್ವಾಮಿ ನಗುತ್ತಿಲ್ಲವಲ್ಲ ನಗುತ್ತಾನೇ ಇರುವನಲ್ಲ ಪ್ರಿಯ
ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾಯಲ್ಲಿ ಕುಳಿತುಕೋ ಪ್ರೇಯಸಿ. ಹಾಗಾಗಲಿ ಸ್ವಾಮಿ. ಪ್ರಾಣೇಶ್ವರ, ಉತ್ತರ. ಏಕೆ ಮುಖ ಭಂಗಿ? ಏನು ಇಲ್ಲವಲ್ಲ ನನ್ನಿಂದ ಪ್ರೇಯಸಿ? ಏನಾದರೂ ಅಪರಾಧವಾಯಿತೆ? ಇಲ್ಲವಲ್ಲ ಪ್ರೇಯಸಿ. ನಿಜವಾಗಿಯೂ? ಉತ್ತರ. ಅರ್ಪಣೆ ಸ್ವಾಮಿ, ನಿನಗೆ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ. ಬಾಳ ಆರಾಧನೆ. ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ. ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಹೊಳೆವಂತ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಮೆರೆವಂತ ನಗರಿ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಬಿರುವ ಗೆಜ್ಜೆನಾದ. ನಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ, ಜೀವ ಜೀವ ಸೇರಿದರೆ ಅದು ಪ್ರಣಯದ ಶುಭ ಮಿಲನ. ಹೊಡಲಿನಿಂದ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಒಲವಿನಲ್ಲಿ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಯನದಿಂದ ನಿದಿರೆಯೊಂದು ದೂರ ಪಡೆದುದೊಂದೆ ತುಟಿಯ ಜೇನಸಾರ. ಸುದಿಯು ಸರವು ಸೇರಿದರೆ ಹೊಸರಾಗದ ಆರಂಭ, ಮನಸ್ಸು ಸೇರಿದರೆ ಹೊಸರಾಗದ ಆರಂಭ. ಉತ್ತರ. ಈ ದಿನದ ಯುದ್ಧದಲ್ಲಿ
ನಾನೊಂದು ಮಹತ್ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ಈ ನಿನ್ನ ಪ್ರೇಮದ ಆರೋಹಣವನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೇನು? ಉತ್ತರ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ವಿಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು ಪ್ರೇಯಸಿ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಮಾನವರಿಗೆ ಸಹಾಯಕರಾಗಿದ್ದರಂತೆ. ನಾನು ನಿಮಗೆ ಸಹಾಯಕಳಾಗುತ್ತೇನೆ ಪ್ರಿಯಾ. ಪ್ರೇಯಸಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದೇ ಒಂದು ಸಾರಿ ಎದೇರಿಸಲಿ ಸ್ವಾಮಿ. ಆಹಾ, ಬಿಡು ಪ್ರೇಯಸಿ, ಬಿಡು. ಈ ಕೋಮಲವಾದ ಕರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಹಾರಿಸಿದಂತಹ ಹೂಗಳಿಂದ ನನ್ನ ಎದೇರಿಸು. ಚಂಚಲ ಕಟಾಕ್ಷ ಬಾಣಗಳನ್ನು ಮೂಡು. ಮನ್ಮನ ಶಾಯಿನಿ, ಈ ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು ದೇವಿ. ಅಬ್ಬಬ್ಬಬ್ಬಬ್ಬಬ್ಬ, ಪ್ರೇಮದ ಮಾತುಗಳು, ಎಷ್ಟೊಂದು ಮಾತುಗಳು ಸ್ವಾಮಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀಲಿ ಬಾನಿನ ಚಂದಿರ ಪ್ರಿಯಾ. ಪ್ರಾಣೇಶ್ವರ, ನಾಟ್ಯ ಮಯೂರಿ ಪ್ರಾಣೇಶ್ವರಿ, ನೀಲಿ ಉತ್ತರ ಸಂತೋಷವಾಯಿತು. ಬನ್ನಿ. ಬಾರೆ ಇಂದು ಮುಖಿ ನನ್ನಯ ಪ್ರಾಣ ಸಖಿ ಬಾರೆ ಬಾರೆ ಇಂದು
ಕಿನ್ನರ ಲೋಕ ಕಣ್ಣಿಗೆ ನಾಚುವ ಹುಡುಗದ ಚೆಲುವಲಿ ನಿನ್ನಾಳನಾಗಿ. ಸುರ ಕಿನ್ನರ ಲೋಕ ಕಣ್ಣಿಗೆ ನಾಚುವ ಹುಡುಗದ ಚೆಲುವಲಿ ನಿನ್ನಾಳನಾಗಿ. ಕಾವ್ಯ ಕಥನಗಳ ಕಾವ್ಯ ಗಮಕಗಳ ಕಾವ್ಯ ಕಥನಗಳ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ನನ್ನಯ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ನನ್ನಯ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಕೋಟಿ ತಾರೆಗಳ ಕೋಟಿ ತಾರೆಗಳ ಕಲ್ಪನೆಯ ಚಿತ್ತಾರ ನೀನು. ಕಲ್ಪನೆಯ ಚಿತ್ತಾರ ನೀನು. ಮಮ ಪ್ರೇಮ ಚೈತನ್ಯ ನೀ. ಬಾರೇ ಇಂದು ಮುಗಿ ನನ್ನಯ ಬಾರೇ ಪ್ರೇಮನಾಗಿ ಬಾರೇ ಪ್ರೇಮನಾಗಿ. ಆಹಾ, ನಾನು ನೋಡುತ್ತಿರುವುದು ಏನನ್ನ ಈಶ್ವರ? ಏನು? ಸ್ವರ್ಣದ ಪುತ್ತಳಿಯಲ್ಲಿ ಸೀರಿಸದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನಿ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ ಸಂಪತ್ತು ಗೌರವವೇ ಸ್ವಾಮಿ. ಹಾಗಾದರೆ ನಿನಗೆ ಯಾವ ಗೌರವವಿಲ್ಲವೋ? ಈ ದಿನ ಎಷ್ಟೊಂದು ಜನ ವೀರಮಾತೆಯರು ವೀರಪತ್ನಿಯರು ತಮ್ಮ ದುಃಖದ ಆವೇಗವನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಸ್ವಲ್ಪವೂ ಕಣ್ಣೀರನ್ನು ನೆಲಕ್ಕುಳಿಸದೆ ಸಾಹಸಮುಖಿಯರಾಗಿ ತಮ್ಮ ಪತಿಪುತ್ರರಿಂದ ಬೀಳ್ಕೊಡುವರು. ಅವರಿಗೆ ಯಾವ ಗೌರವವಿಲ್ಲವೋ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿ ಮಾಡಿದಾಗ ಆತನ ಪತ್ನಿ ದರ್ಪಿತಳಾಗದ ಮಡದ ಯಾರು? ಶತ್ರು ಮಧ್ಯದಲ್ಲಿನ ಪುತ್ರನ ಸಾಹಸವನ್ನು ವರ್ಣಿಸಿದ ಮಾತೆ ಯಾರು ಸ್ವಾಮಿ? ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾರಾಗ, ಅತಿ ಮಧುರ.
ಉತ್ತರ, ಪ್ರಾಣೇಶ್ವರ ಈ ದಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಪ್ರಾಣೇಶ್ವರ ನನಗಾಗಿ ನೀನು ಸ್ವಲ್ಪವೂ ಅಳುವುದಿಲ್ಲ ಎಂದು ಹೇಳುತ್ತರ. ಅಳೋದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿ ಬಿದ್ದರೂ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ಅರ್ಪಿಸುವೆನು ಸ್ವಾಮಿ. ಹಾಗಾದರೆ ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಇಂದಿರಾರಮಣ ಗೋವಿಂದ ಆತ್ಮರಾಮ ಪರಂದಾಮ ಗೋವಿಂದ ಗೋವಿಂದ ಉದ್ಧಾರ ಮಾಡಿ ಕಾಪಾಡ ಗೋವಿಂದ. ನಮೋ ಪಾರ್ವತೀಪತಿಯೇ ಹರ ಮಹಾದೇವ.